ಸೊ ಕನ್ನಡ ಲೆಸನ್ 1 ಚೆನ್ನಾಗಿದ್ದೀರಾ? ಕರೆಕ್ಟಾಗಿ ಹೇಳು. ಚೆನ್ನಾಗಿದ್ದೀರಿ. ಚೆನ್ನಾಗಿದ್ದೀರಾ. ಚೆನ್ನಾಗಿದ್ದೀರಾ. ಇದೀರಾ. ಇದ್ದೀರಾ. 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 ಕೂಟ No. Dolphin. ಊಟ ಆಯ್ತಾ. ಚೆನ್ನಾಗಿದ್ದೀರಾ. ಊಟ ಆಯ್ತಾ. ಎಸ್. ಸ್ವಲ್ಪ ಕನ್ನಡ. ಸ್ವಲ್ಪ ಟೀ ಸ್ವಲ್ಪ ಕಾಫಿ. ಅದ್ರಕ್ ಟೀ. ಅದು ನಿಕಲಿ ಜಾತಾ ಇಸ್ಕಾ. ಓಕೆ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ನಿನ್ನೆ ರಾತ್ರಿ ಸೈಕ್ ಪಾರ್ಟಿಗೆ ಹೋಗಿದ್ವಿ. ನಂಗೆ ಕ್ಲಬ್ಬಿಂಗ್ ಎಲ್ಲ ತುಂಬ ಇಷ್ಟ ಆಗೋದಿಲ್ಲ, ಅದು ನನ್ನ ಥಿಂಗ್ ಅಲ್ಲ. ಆ್ಯಂಡ್ ಅರ್ಲಿ 20s ಏನು ಎನರ್ಜಿ ಇತ್ತು ಅವಾಗ ಇದ್ದಿದ್ದು ಜೋಶ್ ಎಲ್ಲ ಇವಾಗಿಲ್ಲ. ಅವಾಗ ಮಾಡ್ತಿದ್ದಿದ್ದು ಪಾರ್ಟಿ ಇವಾಗ ಮಾಡೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಒಂದು 2 months ಇವಾಗ 29 years ಓಲ್ಡ್ ಆಗ್ತೀನಿ ನಾನು. ಇವಾಗಂತೂ ನನಗೆ ಲೌಡ್ ಮ್ಯೂಸಿಕ್ ತಡ್ಕೊಳಕ್ಕೂ ಆಗೋದಿಲ್ಲ. ಆ್ಯಂಡ್ ಎಸ್ಪೆಷಲಿ ತುಂಬ ಜನದ ಮಧ್ಯೆ ಕುಣಿಯೋಕ್ಕೂ ಇಷ್ಟ ಆಗೋದಿಲ್ಲ ನನಗೆ. ನಾನು ಪ್ರಿಫರ್ ಮಾಡೋದೇನು ಅಂದರೆ ಫ್ರೆಂಡ್ಸ್ ಜೊತೆ ಹೌಸ್ ಪಾರ್ಟಿನೇ ಬೆಸ್ಟ್ ಅನ್ಸುತ್ತೆ ನನಗೆ. ಇನ್ಮೇಲಂತೂ ಪಬ್ಬು ಕ್ಲಬ್ಬು ಕಡೆ ತಲೆನೂ ಹಾಕೋದಿಲ್ಲ, ಸಾಕಾಗೋಯ್ತು. ನಾನು ಮುಂಚೆನೂ ಏನು ಜಾಸ್ತಿ ಮಾಡ್ತಿರ್ಲಿಲ್ಲ ಇವೆಲ್ಲ, ಬಟ್ ಇವಾಗ ವಯಸ್ಸು ಕೂಡ ಆಗೋಯ್ತು. ಸೊ ಸಾಕು, ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಇವತ್ತು ಬಾಯ್ಸ್ ಎಲ್ಲ ರ್ಯಾಂಡಮ್ ಪ್ಲಾನ್ ಮಾಡಿದ್ರು. ಬ್ರೇ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗೋಣ ಅಂತ. ಸೊ ಕಾಲೆಲ್ಲ ಸಖತ್ ನೋವ್ತಿತ್ತು. ಅಂದ್ರೂ ನ್ಯೂ ಇಯರ್ ಅಲ್ವಾ, ಮನೇಲಿ ಕುತ್ಕೊಂಡು ಏನು ಮಾಡಲಿ, ಜಿಮ್ ಬೇರೆ ಕ್ಲೋಸ್ ಆಗಿತ್ತು ಇವತ್ತು. ಸೊ ನಡೀರಿ ಅತ್ಲಾಗ ಹೋಗೋಣ ಅಂತ ಅಂದೆ. ಸೊ ಹೋಗ್ತಾ ಮಾತಾಡೋಣ. ನನಗೆ ತುಂಬ ಜನ ಕಾಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ನಿಮ್ಮ ಜಾಬ್ ಏನು, ಇಲ್ಲ ನೀವೇನು ಓದ್ತಿರೋದು, ನೀವು ಐರ್ಲೆಂಡಿಗೆ ಯಾವಾಗ ಹೋಗಿದ್ದು, ಮತ್ತು ಐರ್ಲೆಂಡಿಗೆ ಹೆಂಗೆ ಹೋದ್ರಿ ಅಂತೆಲ್ಲ. ಸೊ ಅದನ್ನು ಹೇಳ್ತೀನಿ ಇವತ್ತು, ಎಲ್ಲ ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್, ನಾನಿಲ್ಲಿ ಜಾಬ್ ಮಾಡ್ತಿರೋದು. ಸೊ ಇಂಟೆಲ್ ಅಂತ ಕಂಪ್ನಿಲಿ ಡೇಟಾ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ 4 years ಹತ್ರ ಆಗ್ತಾ ಬಂತು ನಾನು ಇಂಟೆಲ್ ಜಾಯ್ನ್ ಆಗಿ. ನಾನು ಐರ್ಲೆಂಡಿಗೆ ಬಂದಿದ್ದು 2019 ಮಾಸ್ಟರ್ಸ್ ಪರ್ಸ್ಯೂ ಮಾಡೋಣ ಅಂತ. ಸೊ ಮಾಸ್ಟರ್ಸ್ ಇನ್ ಡೇಟಾ ಅನಾಲಿಟಿಕ್ಸ್ ತಗೊಂಡೆ. ಡಬ್ಲಿನ್ ಸಿಟಿ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇದೆ. ಸೊ ಐರ್ಲೆಂಡಲ್ಲಿ ಮಾಸ್ಟರ್ಸ್ ಜಸ್ಟ್ 1 year ಕೋರ್ಸ್ ಅಷ್ಟೇ. ಸೊ ನಂದು 2020 ಎಂಡ್ ಹತ್ರ ಮಾಸ್ಟರ್ಸ್ ಮುಗೀತು. ಆ್ಯಂಡ್ ನಾನು ಫಸ್ಟ್ 2 years ಬಂದಾಗ ರಿಟೇಲಲ್ಲೇ ಕೆಲಸ ಮಾಡಿದ್ದು. ಸೇಲ್ಸ್ ಅಸಿಸ್ಟೆಂಟು, ಸೂಪರ್ವೈಸರ್ ಮತ್ತು ಮ್ಯಾನೇಜರಾಗಿ ಕೆಲಸ ಮಾಡಿದ್ದೆ. ನಾನು IT ಸೆಕ್ಟರ್ ಎಂಟರೇ ಆಗಿರಲಿಲ್ಲ. ಆ್ಯಂಡ್ ನಾನು ಐರ್ಲೆಂಡಿಗೆ ಹೆಂಗೆ ಬಂದೆ, ಅದಕ್ಕೆ ಏನು ಪ್ರಾಸೆಸ್ ಇತ್ತು, ಪ್ರೊಸೀಜರ್ಗಳು, ಆ್ಯಂಡ್ ನಾನು ಜಾಬ್ ಹೆಂಗೆ ಸ್ಕೋರ್ ಮಾಡಿದೆ, ಅದೆಲ್ಲ ನಿಮಗೆ ಇನ್ನೊಂದು ವಿಡಿಯೋಲಿ ಹೇಳ್ತೀನಿ ಡೀಟೇಲ್ ಆಗಿ. ಓಕೆ, ಸೊ ಡಾಟ್ ತೊಗೊಳ್ಳೋ ಟೈಮ್ ಇವಾಗ. ನಮ್ಮ ಒಂದು ಗ್ರೂಪ್ ಆಲ್ರೆಡಿ ಹೋಗಿ ರೀಚ್ ಆಗಿತ್ತು. ಆ್ಯಂಡ್ ನಮಗೆ ಕಾಲ್ ಮಾಡಿ ಹೇಳ್ತಿದ್ರು ನಾವು ಆಲ್ರೆಡಿ ಲೇಟ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಈವನ್ ಬರೀ 4 o'clock ಆಗಿದ್ರು ತುಂಬ ಕತ್ಲಾಗಿ ಹೋಗ್ಬಿಟ್ಟಿತ್ತು ಹೊರಗಡೆ. ಸೊ ಸನ್ಸೆಟ್ ಟೈಮಿಗೆ ತಲುಪ್ತೀವ ಇಲ್ವಾ ಅನ್ನೋದೇ ಒಂದು ಡೌಟ್ ಆಗಿಬಿಡ್ತು ನಮಗೆ. ಆ್ಯಂಡ್ ನಾವು ಹೋಗ್ತಾನೆ ಕತ್ಲೆ ಆಗೋಕ್ಕೆ ಶುರು ಆಗೋಯ್ತು. ವಿಂಟರ್ ಆಗಿರೋದ್ರಿಂದ ತುಂಬ ಬೇಗ ಕತ್ಲೆ ಆಗೋಕ್ಕೆ ಶುರು ಆಗುತ್ತೆ ಈ ಟೈಮಲ್ಲಿ. ಯಾಕೋ ಬೆಟ್ಟ ಹತ್ತೋ ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ನೋಡೋಣ. ಓಕೆ, ನಾವು ಅಂದ್ಕೊಂಡಂಗೆ ಆಯಿತು. ಇಳಿಯೋಷ್ಟೊತ್ತಿಗೆ ಫುಲ್ ಕತ್ಲೆ ಆಗೋಗಿತ್ತು. ಸೊ ನಾವು ಬೆಟ್ಟ ಹತ್ತೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆಲ್ರೆಡಿ ಅಷ್ಟು ಕತ್ಲೆ ಆಗಿರೋದ್ರಿಂದ ಯಾರು ಹತ್ತುತ್ತಾರಲ್ವಾ, ಸನ್ಸೆಟ್ಟು ಇಲ್ಲ, ಕತ್ಲೆ ಯಾವನ್ ಬೆಟ್ಟ ಹತ್ತುತ್ತಾನೆ. ಸೊ ಆಲ್ರೆಡಿ ಹತ್ತಿದ್ದವರು ಮೇಲೆ ಇದ್ರು. ಸೊ ಅವರಿಗೆ ಇಳ್ಕೊಂಬನ್ನಿ ಕೆಳಗೆ, ನಾವು ಕೆಳಗೆ ನಿಮಗೆ ವೆಯ್ಟ್ ಮಾಡ್ತಿರ್ತೀವಿ ಅಂದ್ವಿ. ಸೊ ಇಲ್ಲೇ ಬೀಚ್ ಹತ್ರ ಕೂತ್ಕೊಂಡು ಒಂದು ಕಾಫಿ ಇಟ್ಕೊಂಡು ಚಿಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ರ್ಯಾಂಡಮ್ ಪ್ಲ್ಯಾನ್ಸ್ ಆದಾಗ ಹಿಂಗೇನೆ ಅಂದ್ಕೊಳ್ಳೋದು ಯಾವುದೂ ಆಗೋದಿಲ್ಲ ಕರೆಕ್ಟಾಗಿ. ಸೊ ಪರವಾಗಿಲ್ಲ, ಹೆಂಗಂದ್ರೂ ಕಾಲು ನೋವ್ತಾ ಇತ್ತು, ಬೆಟ್ಟ ಹತ್ತೋದ್ರಿಂದ ಎಸ್ಕೇಪ್ ಮಾಡ್ಕೊಂಡೆ ಅಷ್ಟೇ. ಸೊ ಇದೇ ಪಾಯಿಂಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಅಲ್ಲೊಂದು ಕ್ರಾಸ್ ಕಾಣಿಸ್ತಾ ಇದೆಯಾ ತುದಿಲಿ, ಅಲ್ಲಿ. ಸೊ ಪರವಾಗಿಲ್ಲ, ನೆಕ್ಸ್ಟ್ ಯಾವಾಗಾದ್ರೂ ಸಮ್ಮರಲ್ಲಿ ತೋರಿಸ್ತೀನಿ. ಈ ವಿಂಟರಲ್ಲಿ ಮನೆಯಿಂದ ಹೊರಗೆ ಬರೋದೇ ಕಷ್ಟ. ಇನ್ನು ಈ ಥರ ತೂಫಾನಿ ಟಾಸ್ಕ್ಗಳೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆ್ಯಂಡ್ ನೋಡಿ ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬೀಚಲ್ಲೇ ಇರೋಣ ನಾವು. ಆ್ಯಂಡ್ ನೀವು ಬೀಚ್ ಪರ್ಸನ್ನ ಮೌಂಟೇನ್ ಪರ್ಸನ್ ಅಂತ ಹೇಳಿ, ನಾನು ಯಾವ ಪರ್ಸನ್ ಅಂತ ನನಗೆ ಇವತ್ತರೆಗೂ ಗೊತ್ತಾಗಿಲ್ಲ. ಅವತ್ತು ಯಾವ ಮೂಡ್ ಇರುತ್ತೆ ನಾನು ಅದೇ ಪರ್ಸನ್ ಅಷ್ಟೇ. ಸೊ ಬನ್ನಿ ಫಸ್ಟ್ ಬಿಸಿ ಹಾಟ್ ಚಾಕ್ಲೇಟ್ ತೊಗೊಬರೋಣ. ಸಖತ್ತು ಚಳಿ ಇದೆ, ಏನಾದರೂ ಬಿಸಿ ಬೇಕು ಕುಡಿಯೋಕ್ಕೆ. ನಿನ್ನೆ ಮತ್ತು ಇವತ್ತು ಸಖತ್ತು ಚೀಟ್ ಮೀಲ್ಗಳಾಗೋಗಿದ್ದಾವೆ. ಹೆಂಗಾದರೂ ಬ್ಯಾಲೆನ್ಸ್ ಮಾಡಬೇಕು ನಾಳೆಯಿಂದ. ಈ ಥರ ಒನ್ಸ್ ಇನ್ ಎ ವೈಲ್ ಇವೆಂಟ್ಸ್ ಇದ್ರೆ ಎಲ್ಲ ನಡೆಯುತ್ತೆ. ಹೆಂಗಂದ್ರೂ ಚೀಟ್ ಮಾಡ್ತಾನೇ ಇದ್ದೀನಿ, ನೆಟ್ಟಿಗೆ ಮಾಡಿಬಿಡೋಣ ಅಂತ ಕ್ರೀಮು ಮತ್ತು ಮಾರ್ಷ್ಮೆಲೋ ಎಲ್ಲ ಟಾಪಿಂಗ್ ಮಾಡಿಸ್ದೆ. ಸೊ ಹಾಟ್ ಚಾಕ್ಲೇಟ್ ತೊಗೊಂಡು ಬೀಚ್ ಹತ್ರ ಬಂದ್ವಿ. ಒಳ್ಳೆ ಗಾಳಿ ಬೀಸ್ತಿತ್ತು, ಥಂಡಿ ಆ್ಯಂಡ್ ಬಿಸಿ ಹಾಟ್ ಚಾಕ್ಲೇಟು, ಎಂಥ ಕಾಂಬಿನೇಷನ್ನು, ಕ್ರೇಜಿ ಆಗಿತ್ತು ಮಾತ್ರ. ಆ್ಯಂಡ್ ನನಗೆ ಈ ಥರ ನೇಚರ್ ಕೊಡೋ ಮಜಾ ಏನಿದೆ, ನನಗೆ ಪಾರ್ಟಿಗಳೆಲ್ಲ ಕೊಡೋದಿಲ್ಲ. ಆ್ಯಂಡ್ ಒಬ್ರು ಗೆಸ್ಟ್ ಕೂಡ ಬಂದರು ವಿಸಿಟ್ ಮಾಡೋಕ್ಕೆ. ಒಳ್ಳೆ ಮುದ್ದು ಮಾಡಿಸ್ಕೊಂಡು ಎಲ್ಲರ ಹತ್ರನೂ ಫ್ರೆಂಡ್ಲಿ ಆಗಿದ್ಬಿಟ್ಟು ಹೋದರು. ನಂಗೆ ನಾಯಿಗಳಂದ್ರೂ ತುಂಬ ಇಷ್ಟ. ನಂಗೆ ಆಲ್ಮೋಸ್ಟ್ ಲೈಕ್ ಪ್ರಾಣಿಗಳಂದರೆ ತುಂಬ ಇಷ್ಟ ನನಗೆ. ಆ್ಯಂಡ್ ನನಗೆ ಇದು ಅರ್ಥ ಆಗೋದಿಲ್ಲ, ಡಾಗ್ ಪರ್ಸನ್, ಕ್ಯಾಟ್ ಪರ್ಸನ್ ಏನು ಅಂತ. ನೀವು ಯಾವ ಪರ್ಸನ್ ಅಂತಲೂ ಹೇಳಿ ಕಾಮೆಂಟಲ್ಲಿ. ನನಗಿನ್ ಜನರಲ್ ಎಲ್ಲ ಪ್ರಾಣಿಗಳು ಇಷ್ಟ ಆಗುತ್ತಪ್ಪ, ಅದೇನಂತ ಗೊತ್ತಿಲ್ಲ ನನಗೆ. ಸೊ ಹೊಟ್ಟೆ ಗುರಂತಿತ್ತು, ಏನಾದರೂ ತಿನ್ನೋಣ ಅಂತ ಬಂದ್ವಿ. ಸೊ ಇಲ್ಲಿ ಮಾರ್ಟೆಲೋ ಅಂತ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಸಖತ್ತಾಗಿದೆ ಫುಡ್ ಎಲ್ಲ ಇಲ್ಲಿ. ಆ್ಯಂಡ್ ಲಾಸ್ಟ್ ಟೈಮ್ ಒಂದು ಸತಿ ಬಂದಾಗ ಪಾರ್ಟಿ ಎಲ್ಲ ಮಾಡಿಬಿಟ್ಟು ರಾತ್ರಿ 2 o'clock ಒಂದ್ಸತಿ ಬೀಚಿಗೆ ಹಾರಿದ್ದೆ ನಾನು. ಕ್ರೇಜಿ ಆಗಿತ್ತು ಅವತ್ತು ನೈಟ್ ಮಾತ್ರ. ಕೆಲವು ಟೈಮ್ ಈ ಥರ ಹುಚ್ಚು ಕೆಲಸ ಮಾಡ್ತಿರ್ತೀನಿ. ಸೊ ನೀವ್ಯಾರು ಮಾಡೋಕ್ಕೆ ಹೋಗ್ಬಿಡಿ, ಇದೆಲ್ಲ ಸ್ವಲ್ಪ ಸೇಫಾಗಿರಿ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ದರು, ಸೊ ಸೇಫಾಗಿದ್ದೆ ನಾನು. ಆ್ಯಂಡ್ ಅದ್ರ ನೆಕ್ಸ್ಟ್ ದಿನ ನಾನು ಹುಷಾರು ತಪ್ಪಿದ್ದಿದ್ದೆ, ಅದು ಬೇರೆ ಪ್ರಶ್ನೆ.
ಈ ಪ್ಲೇಸಿನ ಆಂಬಿಯನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಕೋಸಿ ಆಗಿರುತ್ತೆ, ವಾರ್ಮ್ ಆಗಿರುತ್ತೆ, ಚೆನ್ನಾಗಿದೆ ಒಂಥರ ವೈಬು. ಸೊ ಮಸ್ತಾಗಿ ಒಳ್ಳೆ ಫುಡ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ವಿ, ಸಖತ್ತಾಗಿತ್ತು ಮಾತ್ರ. ನಾನೊಂಥರ ತಿಂಡಿ ಪೋತ, ನಂಗೆ 5 ನಿಮಿಷಕ್ಕೂ ಏನಾದ್ರು ತಿನ್ನೋಕೆ ಬೇಕೇ ಬೇಕು. ಸೊ ಎಲ್ಲ ತಿಂದು ಖಾಲಿ ಮಾಡಿ ಮನೆಗೆ ಹೊರಡೋ ಟೈಮ್ ಬಂತು. ಎಲ್ಲ ತಿಂದ್ಬಿಡ್ತೀನಿ ಹಿಂಗೆ, ಆಮೇಲೆ ಒಳ್ಳೆ ಗಿಲ್ಟ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಮನೆಗೆ, ಚೆನ್ನಾಗಿ ಚೀಟ್ ತಿಂದ್ಬಿಟ್ನಲ್ಲ ಅಂತ. ಕೆಂಚಿ, ಬಂಗಾರಕ್ಕೆ ಕನ್ನಡದಲ್ಲಿ ಚಿನ್ನ ಅಂತಾರಲ್ವಾ, ಬಂಗಾರಿಗೆ ಏನಂತಾರೆ? ಚಿನ್ನಿ. ಓಕೆ, ಈ ಕ್ರೇಜಿ ಡೇ ಇತ್ತು ಮಾತ್ರ. ಒಳ್ಳೆ ಮಜಾ ಬಂತು, ರಿಲ್ಯಾಕ್ಸಿಂಗ್ ಆಗಿತ್ತು ಆ್ಯಂಡ್ ಒಂದು ಒಳ್ಳೆ ಫ್ರೆಶ್ ಫೀಲಿಂಗ್ ಇತ್ತು ಹೊಸ ವರ್ಷ ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ನೀವು ನ್ಯೂ ಇಯರಿಗೆ ಏನೇನು ಮಾಡಿದ್ರಿ ಅಂತ ಹೇಳಿ ಕಾಮೆಂಟ್ಸಲ್ಲಿ. ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಈ ಹೊಸ ವರ್ಷಕ್ಕೆ ಏನೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರ ಎಲ್ಲ ಅಚೀವ್ ಮಾಡಲಿ ಅಂತ. ದೇವ್ರು ನಿಮಗೆಲ್ಲ ಸ್ಟ್ರೆಂತ್ ಕೊಡಲಿ, ಒಳ್ಳೆ ಹೆಲ್ತ್ ಕೊಡಲಿ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಇಯರ್ಸ್ ಆಗಿರಲಿ ಇದು ನಿಮ್ಮ ಲೈಫಲ್ಲಿ. ಆ್ಯಂಡ್ ನಂದು ಒನ್ ಆಫ್ ದ ಟಾರ್ಗೆಟ್ ಇರೋದು ಈ ವರ್ಷಕ್ಕೆ ಈ ನನ್ನ ಯೂಟ್ಯೂಬ್ ಫ್ಯಾಮಿಲಿನ 1,00,000 ಮಾಡಬೇಕು ಅಂತ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಬೇಕು. ಫಾಲೋ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ತೋರಿಸಿ ಈ ವಿಡಿಯೋನ ಆ್ಯಂಡ್ ಫಾಲೋ ಮಾಡ್ಕೊಳಕ್ಕೆ ಹೇಳಿ. ಆ್ಯಂಡ್ ಈ ಸತಿ ಯಾರ್ಯಾರು ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ಇನ್ನೊಂದು ಲಾಯಲ್ಟಿ ಟೆಸ್ಟ್ ನಿಮಗೆ, ಅಮ್ಕು ಡುಮ್ಕು ಅಂತ ಕಾಮೆಂಟ್ ಮಾಡಿ. ಓಕೆ, ನಾನು ನಾಳೆ ಸಿಗ್ತೀನಿ. ಹ್ಯಾಪಿ ನ್ಯೂ ಇಯರ್. ಕ್ರೇಜಿ ಮಾಡಿ ಈ ವರ್ಷ ಮಾತ್ರ. ಬಾಯ್.